ನಮಸ್ಕಾರ ಫ್ರೆಂಡ್ಸ್, ಮಾಹಿತಿ ಲೋಕಕ್ಕೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ನಾವು ಈ ವಿಡಿಯೋದಲ್ಲಿ ಅತ್ಯಂತ ಸುಂದರವಾದ, ದೊಡ್ಡದಾದ, ಚಿಕ್ಕದಾದ ವಿಮಾನ ನಿಲ್ದಾಣ ಯಾವುದು, ಅತ್ಯಂತ ದೊಡ್ಡ ವಿಮಾನ ಯಾವುದು ಎಂಬುದರ ಬಗ್ಗೆ ತಿಳಿಸುತ್ತಿಲ್ಲ. ಬದಲಾಗಿ ವಿಮಾನಗಳು ಅನೇಕ ವರ್ಷಗಳಿಂದ ನಿಂತ ಜಾಗದಲ್ಲಿಯೇ ನಿಂತಿವೆ. ಅವು ಒಂದಲ್ಲ ಹತ್ತಲ್ಲ ಸಾವಿರಾರು ವಿಮಾನಗಳು ಇಲ್ಲಿವೆ. ಹಾಗಾದರೆ ಆ ಸ್ಥಳ ಯಾವುದು ಮತ್ತು ಅದರ ವಿಶೇಷತೆಗಳೇನು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಫ್ರೆಂಡ್ಸ್, ಕಾರು, ಬಸ್ಸು, ಆಟೋ, ಸ್ಕೂಟರ್ ಮತ್ತು ರೈಲುಗಳು ಸ್ವಲ್ಪ ಸಮಯದ ನಂತರ ಹಳೆಯದಾಗುತ್ತವೆ. ಅದೇ ರೀತಿ ವಿಮಾನಗಳು ತನ್ನ ಅವಧಿ ಮುಗಿದ ನಂತರ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಇರಿಸಲಾಗುತ್ತದೆ. ಆ ಸ್ಥಳವನ್ನು ಏರೋಪ್ಲೇನ್ ಸ್ಮಶಾನ ಎಂದು ಕರೆಯಲಾಗುತ್ತದೆ. ಇಲ್ಲಿಯವರೆಗೂ ನಾವು ಸ್ಮಶಾನದಲ್ಲಿ ಮಾನವ ದೇಹಗಳನ್ನು ಹೂಳುವುದನ್ನು ನೋಡಿದ್ದೇವೆ. ಆದರೆ ಜಗತ್ತಿನಲ್ಲಿ ಆಯುಸ್ಸು ಮುಗಿದ ವಿಮಾನಗಳನ್ನು ತಂದು ತ್ಯಜಿಸುವ ಸ್ಥಳವೇ ಈ ಏರೋಪ್ಲೇನ್ ಸ್ಮಶಾನ. ಅಮೆರಿಕಾದ ಅರಿಜೋನಾದಲ್ಲಿರುವ ಡೇವಿಡ್ ಮೋಂತನ್ ಏರ್ ಫೋರ್ಸ್ ಬೇಸ್ ಅನ್ನು ವಿಶ್ವದ ಅತಿ ದೊಡ್ಡ ಸ್ಮಶಾನ ಎಂದು ಪರಿಗಣಿಸಲಾಗಿದೆ. ಈ ಸ್ಥಳವು ಬೋನಿಯಾರ್ಡ್ ಎಂಬ ಹೆಸರಿನಿಂದಲೂ ಪ್ರಸಿದ್ಧವಾಗಿದೆ. ಇಲ್ಲಿ ಸುಮಾರು 4,000 ಹಾರಾಟ ನಡೆಸದ ವಿಮಾನಗಳನ್ನು ಕಾಣಬಹುದಾಗಿದೆ. ವಿಮಾನವು ಹಳೆಯದಾದ ಮೇಲೆ ಯಾವುದೇ ಪ್ರಯೋಜನವಿಲ್ಲ. ಹಾಗಾಗಿ ವಿಮಾನಗಳ ಒಳಗಿನ ಭಾಗಗಳನ್ನು ಕಡಿಮೆ ಬೆಲೆಗೆ ಮಾರಾಟ ಮಾಡಲಾಗುತ್ತದೆ ಮತ್ತು ಇತರ ವಿಮಾನಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಹಳೆಯ ಬಿಡಿ ಭಾಗಗಳು ಮತ್ತು ವಿಮಾನಗಳನ್ನು ಖರೀದಿಸಲು ಅಮೆರಿಕ ಸರ್ಕಾರವು ಇತರ ದೇಶಗಳಿಗೆ ಅನುಮತಿಯನ್ನು ನೀಡಿದೆ. ಮನುಷ್ಯರಿಗೆ ಹೇಗೆ ಜೀವವಿದೆಯೋ ಹಾಗೆ ವಿಮಾನಕ್ಕೂ ಜೀವವಿದೆ. ವಿಮಾನದ ಜೀವನವು 10 ರಿಂದ 20 ವರ್ಷಗಳಾಗಿವೆ. ಇದರ ನಂತರ ಈ ವಿಮಾನಗಳನ್ನು ಈ ಸ್ಥಳಕ್ಕೆ ತರಲಾಗುತ್ತದೆ. ಅಗತ್ಯ ಭಾಗಗಳನ್ನು ತೆಗೆದುಹಾಕಿ ಉಳಿದ ಭಾಗಗಳನ್ನು ಈ ಸ್ಥಳದಲ್ಲಿಯೇ ಬಿಡಲಾಗುತ್ತದೆ. ವಿಮಾನದಿಂದ ಹಿಡಿದು ಬಾಹ್ಯಾಕಾಶ ನೌಕೆವರೆಗೂ ಎಲ್ಲವೂ ಈ ಸ್ಮಶಾನದಲ್ಲಿವೆ. ಶೀತಲ ಸಮರದ ಕಾಲದಲ್ಲಿ B-52 ಬಾಂಬರ್ ವಿಮಾನವು ಈ ಸ್ಮಶಾನದ ಒಂದು ಭಾಗವಾಗಿದೆ. ಇದಲ್ಲದೆ F-14 ವಿಮಾನವನ್ನು ಇಲ್ಲಿ ಇಡಲಾಗಿದೆ. ಇವುಗಳನ್ನು ಹಾಲಿವುಡ್ನ ಪ್ರಸಿದ್ಧ ಚಿತ್ರ ಟಾಪ್ ಗನ್ನಲ್ಲಿ ನೋಡಬಹುದು. ಈ ವಿಮಾನವನ್ನು US ನೌಕೆಯು 2006ರಲ್ಲಿ ತನ್ನ ಫ್ಲೀಟ್ನಿಂದ ತೆಗೆದುಹಾಕಿದೆ. ಅಷ್ಟಕ್ಕೂ ಈ ವಿಮಾನ ಸ್ಮಶಾನವು 2ನೇ ಮಹಾಯುದ್ಧದ ಕಾಲದ ನಂತರ ಸೇರಲು ಪ್ರಾರಂಭವಾದವು. ಆದಾಗ್ಯೂ ಕೆಲವು ವಿಮಾನಗಳನ್ನು ನಾಸಾ ಸಹ ಬೆಳೆಸಿದೆ. ಕುತೂಹಲಕಾರಿ ಸಂಗತಿ ಎಂದರೆ ಮೊದಲು ಈ ಸ್ಥಳವು ಪ್ರವಾಸಿ ತಾಣವಾಗಿತ್ತು. ಈ ವಿಸ್ಮಯವನ್ನು ನೋಡಲು ಜನರು ಬರುತ್ತಿದ್ದರು. ಫ್ರೆಂಡ್ಸ್, ಈ ವಿಡಿಯೋದ ಬಗೆಗಿನ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ. ವಂದೇ ಮಾತರಂ.